ರಾಜ್ಯದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಭಾರಿ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ KSR ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಬಹಳ ಭದ್ರತಾ ಲೋಪ ಕಂಡು ಬರ್ತಾ ಇದೆ. ಯಾಕಂದ್ರೆ ರೈಲ್ವೆ ನಿಲ್ದಾಣದ ಪ್ರವೇಶಕ್ಕೆ ಎಲ್ಲಂದರಲ್ಲಿ ದಾರಿಗಳು ತೆರೆದಿದ್ದಾವೆ. ಒಂದು ಸಣ್ಣ ಪುಟ್ಟ ದಾರಿಗಳು, ಒಳದಾರಿಗಳು, ಕಳ್ಳ ದಾರಿಗಳು ಎದ್ದು ಕಾಣ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಒಂದು ದಾರಿಯಲ್ಲೂ ಕೂಡ ಯಾವ ಒಂದು ಮಾರ್ಗ ಪ್ರವೇಶ ಏನಿದೆಯಲ್ಲ, ಪ್ರವೇಶ ದ್ವಾರದ ಬಳಿ ಸರಿಯಾದಂಥ ಚೆಕ್ಕಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲಿ ಎಲ್ಲಂದರಲ್ಲಿ ಸುತ್ತಾಡ್ತಾರೆ, ಹಾಗೆ ಓಡಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ ಇರುತ್ತೆ. ನೋಡ್ತಾ ಇರ್ಬೋದು, ರೈಲ್ವೆ ನಿಲ್ದಾಣ ಅಂದ ತಕ್ಷಣ ಸಾಕಷ್ಟು ಜನರು ಪ್ರವೇಶವನ್ನ ಪಡಿತಾರೆ. ನೋಡ್ತಾ ಇರ್ಬೋದು, ಎಲ್ಲಂದರಲ್ಲಿ ರಾಜ್ಯದ, ದೇಶದ ಮೂಲೆ ಮೂಲೆಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಮತ್ತೆ ಬೇರೆ ದೇಶದಿಂದಲೂ ಕೂಡ ಬೆಂಗಳೂರಿನ KSR ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ಗಳಿದ್ದಾವೆ. ಯಾವ ಬ್ಯಾಗ್ ಅನ್ನ ಕೂಡ ಚೆಕಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಮಗೆ ಸಾಕಷ್ಟು ಮಾಹಿತಿ ಬೆಳಕಿಗೆ ಬಂತು. ಎಲ್ಲಂದರಲ್ಲಿ ದಾರಿಗಳಿದ್ದಾವೆ. ಆ ದಾರಿಗಳ, ಆ ಮಾರ್ಗಗಳ ಮುಖಾಂತರ ಅವರು ಹೊರಗಡೆ ಬ್ಯಾಗ್ ಹಿಡ್ಕೊಂಡ್ ಬಂದ್ರು ಕೂಡ ಎಲ್ಲಿ ಕೂಡ ಸರಿಯಾದಂತಹ ಚೆಕಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಇದು ರೈಲ್ವೆ ನಿಲ್ದಾಣದ ಬಹುದೊಡ್ಡ ಭದ್ರತಾ ಲೋಪ. ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದರೆ ಜನಸಾಮಾನ್ಯರು ಸತ್ತೋಗ್ತಾರೆ. ಯಾಕಂದ್ರೆ ಅಧಿಕಾರಿಗಳಿಗೆ ಏನಾಗೋದಿಲ್ಲ, ಜನಸಾಮಾನ್ಯರನ್ನ ತುಂಬಾ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಭಾರಿ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ KSR ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಬಹಳ ಭದ್ರತಾ ಲೋಪ ಕಂಡು ಬರ್ತಾ ಇದೆ. ಯಾಕಂದ್ರೆ ರೈಲ್ವೆ ನಿಲ್ದಾಣದ ಪ್ರವೇಶಕ್ಕೆ ಎಲ್ಲಂದರಲ್ಲಿ ದಾರಿಗಳು ತೆರೆದಿದ್ದಾವೆ. ಒಂದು ಸಣ್ಣ ಪುಟ್ಟ ದಾರಿಗಳು, ಒಳದಾರಿಗಳು, ಕಳ್ಳ ದಾರಿಗಳು ಎದ್ದು ಕಾಣ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಒಂದು ದಾರಿಯಲ್ಲೂ ಕೂಡ ಯಾವ ಒಂದು ಮಾರ್ಗ ಪ್ರವೇಶ ಏನಿದೆಯಲ್ಲ, ಪ್ರವೇಶ ದ್ವಾರದ ಬಳಿ ಸರಿಯಾದಂಥ ಚೆಕ್ಕಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲಿ ಎಲ್ಲಂದರಲ್ಲಿ ಸುತ್ತಾಡ್ತಾರೆ, ಹಾಗೆ ಓಡಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ ಇರುತ್ತೆ. ನೋಡ್ತಾ ಇರ್ಬೋದು, ರೈಲ್ವೆ ನಿಲ್ದಾಣ ಅಂದ ತಕ್ಷಣ ಸಾಕಷ್ಟು ಜನರು ಪ್ರವೇಶವನ್ನ ಪಡಿತಾರೆ. ನೋಡ್ತಾ ಇರ್ಬೋದು, ಎಲ್ಲಂದರಲ್ಲಿ ರಾಜ್ಯದ, ದೇಶದ ಮೂಲೆ ಮೂಲೆಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಮತ್ತೆ ಬೇರೆ ದೇಶದಿಂದಲೂ ಕೂಡ ಬೆಂಗಳೂರಿನ KSR ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ಗಳಿದ್ದಾವೆ. ಯಾವ ಬ್ಯಾಗ್ ಅನ್ನ ಕೂಡ ಚೆಕಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಮಗೆ ಸಾಕಷ್ಟು ಮಾಹಿತಿ ಬೆಳಕಿಗೆ ಬಂತು. ಎಲ್ಲಂದರಲ್ಲಿ ದಾರಿಗಳಿದ್ದಾವೆ. ಆ ದಾರಿಗಳ, ಆ ಮಾರ್ಗಗಳ ಮುಖಾಂತರ ಅವರು ಹೊರಗಡೆ ಬ್ಯಾಗ್ ಹಿಡ್ಕೊಂಡ್ ಬಂದ್ರು ಕೂಡ ಎಲ್ಲಿ ಕೂಡ ಸರಿಯಾದಂತಹ ಚೆಕಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಇದು ರೈಲ್ವೆ ನಿಲ್ದಾಣದ ಬಹುದೊಡ್ಡ ಭದ್ರತಾ ಲೋಪ. ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದರೆ ಜನಸಾಮಾನ್ಯರು ಸತ್ತೋಗ್ತಾರೆ. ಯಾಕಂದ್ರೆ ಅಧಿಕಾರಿಗಳಿಗೆ ಏನಾಗೋದಿಲ್ಲ, ಜನಸಾಮಾನ್ಯರನ್ನ ತುಂಬಾ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಭಾರಿ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ KSR ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಬಹಳ ಭದ್ರತಾ ಲೋಪ ಕಂಡು ಬರ್ತಾ ಇದೆ. ಯಾಕಂದ್ರೆ ರೈಲ್ವೆ ನಿಲ್ದಾಣದ ಪ್ರವೇಶಕ್ಕೆ ಎಲ್ಲಂದರಲ್ಲಿ ದಾರಿಗಳು ತೆರೆದಿದ್ದಾವೆ. ಒಂದು ಸಣ್ಣ ಪುಟ್ಟ ದಾರಿಗಳು, ಒಳದಾರಿಗಳು, ಕಳ್ಳ ದಾರಿಗಳು ಎದ್ದು ಕಾಣ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಒಂದು ದಾರಿಯಲ್ಲೂ ಕೂಡ ಯಾವ ಒಂದು ಮಾರ್ಗ ಪ್ರವೇಶ ಏನಿದೆಯಲ್ಲ, ಪ್ರವೇಶ ದ್ವಾರದ ಬಳಿ ಸರಿಯಾದಂತಹ ಚೆಕ್ಕಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲಿ ಎಲ್ಲಂದರಲ್ಲಿ ಸುತ್ತಾಡ್ತಾರೆ, ಹಾಗೆ ಓಡಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ ಇರುತ್ತೆ. ನೋಡ್ತಾ ಇರ್ಬೋದು, ರೈಲ್ವೆ ನಿಲ್ದಾಣ ಅಂದ ತಕ್ಷಣ ಸಾಕಷ್ಟು ಜನರು ಪ್ರವೇಶವನ್ನ ಪಡಿತಾರೆ. ನೋಡ್ತಾ ಇರ್ಬೋದು, ಎಲ್ಲಂದರಲ್ಲಿ ರಾಜ್ಯದ, ದೇಶದ ಮೂಲೆ ಮೂಲೆಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಮತ್ತೆ ಬೇರೆ ದೇಶದಿಂದಲೂ ಕೂಡ ಬೆಂಗಳೂರಿನ KSR ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ಗಳಿದ್ದಾವೆ. ಯಾವ ಬ್ಯಾಗ್ ಅನ್ನ ಕೂಡ ಚೆಕಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಮಗೆ ಸಾಕಷ್ಟು ಮಾಹಿತಿ ಬೆಳಕಿಗೆ ಬಂತು. ಎಲ್ಲಂದರಲ್ಲಿ ದಾರಿಗಳಿದ್ದಾವೆ. ಆ ದಾರಿಗಳ, ಆ ಮಾರ್ಗಗಳ ಮುಖಾಂತರ ಅವರು ಹೊರಗಡೆ ಬ್ಯಾಗ್ ಹಿಡ್ಕೊಂಡ್ ಬಂದ್ರು ಕೂಡ ಎಲ್ಲಿ ಕೂಡ ಸರಿಯಾದಂತಹ ಚೆಕಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಇದು ರೈಲ್ವೆ ನಿಲ್ದಾಣದ ಬಹುದೊಡ್ಡ ಭದ್ರತಾ ಲೋಪ. ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದರೆ ಜನಸಾಮಾನ್ಯರು ಸತ್ತೋಗ್ತಾರೆ. ಯಾಕಂದ್ರೆ ಅಧಿಕಾರಿಗಳಿಗೆ ಏನಾಗೋದಿಲ್ಲ, ಜನಸಾಮಾನ್ಯರನ್ನ ತುಂಬಾ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಭಾರಿ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ KSR ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಬಹಳ ಭದ್ರತಾ ಲೋಪ ಕಂಡು ಬರ್ತಾ ಇದೆ. ಯಾಕಂದ್ರೆ ರೈಲ್ವೆ ನಿಲ್ದಾಣದ ಪ್ರವೇಶಕ್ಕೆ ಎಲ್ಲಂದರಲ್ಲಿ ದಾರಿಗಳು ತೆರೆದಿದ್ದಾವೆ. ಒಂದು ಸಣ್ಣ ಪುಟ್ಟ ದಾರಿಗಳು, ಒಳದಾರಿಗಳು, ಕಳ್ಳ ದಾರಿಗಳು ಎದ್ದು ಕಾಣ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಒಂದು ದಾರಿಯಲ್ಲೂ ಕೂಡ ಯಾವ ಒಂದು ಮಾರ್ಗ ಪ್ರವೇಶ ಏನಿದೆಯಲ್ಲ, ಪ್ರವೇಶ ದ್ವಾರದ ಬಳಿ ಸರಿಯಾದಂತಹ ಚೆಕಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲಿ
ಅಲ್ಲಿ ಎಲ್ಲಂದರಲ್ಲಿ ಸುತ್ತಾಡ್ತಾರೆ, ಹಾಗೆ ಓಡಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ ಇರುತ್ತೆ. ನೋಡ್ತಾ ಇರ್ಬೋದು ರೈಲ್ವೆ ನಿಲ್ದಾಣ ಅಂದ ತಕ್ಷಣ ಸಾಕಷ್ಟು ಜನರು ಪ್ರವೇಶವನ್ನ ಪಡಿತಾರೆ. ನೋಡ್ತಾ ಇರ್ಬೋದು ಎಲ್ಲಂದರಲ್ಲಿ ರಾಜ್ಯದ ದೇಶದ ಮೂಲೆ ಮೂಲೆಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಮತ್ತೆ ಬೇರೆ ದೇಶದಿಂದಲೂ ಕೂಡ ಬೆಂಗಳೂರಿನ KSR ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ಗಳಿದಾವೆ. ಯಾವ ಬ್ಯಾಗ್ ಅನ್ನ ಕೂಡ ಚೆಕಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಮಗೆ ಸಾಕಷ್ಟು ಮಾಹಿತಿ ಬೆಳಕಿಗೆ ಬಂತು. ಎಲ್ಲಂದರಲ್ಲಿ ದಾರಿಗಳಿದಾವೆ. ಆ ದಾರಿಗಳ ಆ ಮಾರ್ಗಗಳ ಮುಖಾಂತರ ಅವರು ಹೊರಗಡೆ ಬ್ಯಾಗ್ ಹಿಡ್ಕೊಂಡ್ ಬಂದ್ರು ಕೂಡ ಎಲ್ಲಿ ಕೂಡ ಸರಿಯಾದಂತ ಚೆಕಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಇದು ರೈಲ್ವೆ ನಿಲ್ದಾಣದ ಬಹುದೊಡ್ಡ ಭದ್ರತಾ ಲೋಪ. ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದರೆ ಜನಸಾಮಾನ್ಯರು ಸತ್ತೋಗ್ತಾರೆ. ಯಾಕಂದ್ರೆ ಅಧಿಕಾರಿಗಳಿಗೆ ಏನಾಗೋದಿಲ್ಲ, ಜನಸಾಮಾನ್ಯರನ್ನ ತುಂಬಾ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಭಾರಿ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ KSR ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು ಬಹಳ ಭದ್ರತಾ ಲೋಪ ಕಂಡು ಬರ್ತಾ ಇದೆ. ಯಾಕಂದ್ರೆ ರೈಲ್ವೆ ನಿಲ್ದಾಣದ ಪ್ರವೇಶಕ್ಕೆ ಎಲ್ಲಂದರಲ್ಲಿ ದಾರಿಗಳು ತೆರೆದಿದ್ದಾವೆ. ಒಂದು ಸಣ್ಣ ಪುಟ್ಟ ದಾರಿಗಳು, ಒಳದಾರಿಗಳು, ಕಳ್ಳ ದಾರಿಗಳು ಎದ್ದು ಕಾಣ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಒಂದು ದಾರಿಯಲ್ಲೂ ಕೂಡ ಯಾವ ಒಂದು ಮಾರ್ಗ ಪ್ರವೇಶ ಏನಿದೆಯಲ್ಲ, ಪ್ರವೇಶ ದ್ವಾರದ ಬಳಿ ಸರಿಯಾದಂತ ಚೆಕಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲಿ ಎಲ್ಲಂದರಲ್ಲಿ ಸುತ್ತಾಡ್ತಾರೆ, ಹಾಗೆ ಓಡಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ ಇರುತ್ತೆ. ನೋಡ್ತಾ ಇರ್ಬೋದು ರೈಲ್ವೆ ನಿಲ್ದಾಣ ಅಂದ ತಕ್ಷಣ ಸಾಕಷ್ಟು ಜನರು ಪ್ರವೇಶವನ್ನ ಪಡಿತಾರೆ. ನೋಡ್ತಾ ಇರ್ಬೋದು ಎಲ್ಲಂದರಲ್ಲಿ ರಾಜ್ಯದ ದೇಶದ ಮೂಲೆ ಮೂಲೆಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಮತ್ತೆ ಬೇರೆ ದೇಶದಿಂದಲೂ ಕೂಡ ಬೆಂಗಳೂರಿನ KSR ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ಗಳಿದಾವೆ. ಯಾವ ಬ್ಯಾಗ್ ಅನ್ನ ಕೂಡ ಚೆಕಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಮಗೆ ಸಾಕಷ್ಟು ಮಾಹಿತಿ ಬೆಳಕಿಗೆ ಬಂತು. ಎಲ್ಲಂದರಲ್ಲಿ ದಾರಿಗಳಿದಾವೆ. ಆ ದಾರಿಗಳ ಆ ಮಾರ್ಗಗಳ ಮುಖಾಂತರ ಅವರು ಹೊರಗಡೆ ಬ್ಯಾಗ್ ಹಿಡ್ಕೊಂಡ್ ಬಂದ್ರು ಕೂಡ ಎಲ್ಲಿ ಕೂಡ ಸರಿಯಾದಂತಹ ಚೆಕಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಇದು ರೈಲ್ವೆ ನಿಲ್ದಾಣದ ಬಹುದೊಡ್ಡ ಭದ್ರತಾ ಲೋಪ. ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದರೆ ಜನಸಾಮಾನ್ಯರು ಸತ್ತೋಗ್ತಾರೆ. ಯಾಕಂದ್ರೆ ಅಧಿಕಾರಿಗಳಿಗೆ ಏನಾಗೋದಿಲ್ಲ, ಜನಸಾಮಾನ್ಯರನ್ನ ತುಂಬಾ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಭಾರಿ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ KSR ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಾಗಿರಬಹುದು ಬಹಳ ಭದ್ರತಾ ಲೋಪ ಕಂಡು ಬರ್ತಾ ಇದೆ. ಯಾಕಂದ್ರೆ ರೈಲ್ವೆ ನಿಲ್ದಾಣದ ಪ್ರವೇಶಕ್ಕೆ ಎಲ್ಲಂದರಲ್ಲಿ ದಾರಿಗಳು ತೆರೆದಿದ್ದಾವೆ. ಒಂದು ಸಣ್ಣ ಪುಟ್ಟ ದಾರಿಗಳು, ಒಳದಾರಿಗಳು, ಕಳ್ಳ ದಾರಿಗಳು ಎದ್ದು ಕಾಣ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಒಂದು ದಾರಿಯಲ್ಲೂ ಕೂಡ ಯಾವ ಒಂದು ಮಾರ್ಗ ಪ್ರವೇಶ ಏನಿದೆಯಲ್ಲ, ಪ್ರವೇಶ ದ್ವಾರದ ಬಳಿ ಸರಿಯಾದಂತ ಚೆಕಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲಿ ಎಲ್ಲಂದರಲ್ಲಿ ಸುತ್ತಾಡ್ತಾರೆ, ಹಾಗೆ ಓಡಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ ಇರುತ್ತೆ. ನೋಡ್ತಾ ಇರ್ಬೋದು ರೈಲ್ವೆ ನಿಲ್ದಾಣ ಅಂದ ತಕ್ಷಣ ಸಾಕಷ್ಟು ಜನರು ಪ್ರವೇಶವನ್ನ ಪಡಿತಾರೆ. ನೋಡ್ತಾ ಇರ್ಬೋದು ಎಲ್ಲಂದರಲ್ಲಿ ರಾಜ್ಯದ ದೇಶದ ಮೂಲೆ ಮೂಲೆಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಮತ್ತೆ ಬೇರೆ ದೇಶದಿಂದಲೂ ಕೂಡ ಬೆಂಗಳೂರಿನ KSR ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಬ್ಯಾಗ್ಗಳಿದಾವೆ. ಯಾವ ಬ್ಯಾಗ್ ಅನ್ನ ಕೂಡ ಚೆಕಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಮಗೆ ಸಾಕಷ್ಟು ಮಾಹಿತಿ ಬೆಳಕಿಗೆ ಬಂತು. ಎಲ್ಲಂದರಲ್ಲಿ ದಾರಿಗಳಿದಾವೆ. ಆ ದಾರಿಗಳ ಆ ಮಾರ್ಗಗಳ ಮುಖಾಂತರ ಅವರು ಹೊರಗಡೆ ಬ್ಯಾಗ್ ಹಿಡ್ಕೊಂಡ್ ಬಂದ್ರು ಕೂಡ ಎಲ್ಲಿ ಕೂಡ ಸರಿಯಾದಂತಹ ಚೆಕಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಇದು ರೈಲ್ವೆ ನಿಲ್ದಾಣದ ಬಹುದೊಡ್ಡ ಭದ್ರತಾ ಲೋಪ. ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದರೆ ಜನಸಾಮಾನ್ಯರು ಸತ್ತೋಗ್ತಾರೆ. ಯಾಕಂದ್ರೆ ಅಧಿಕಾರಿಗಳಿಗೆ ಏನಾಗೋದಿಲ್ಲ, ಜನಸಾಮಾನ್ಯರನ್ನ ತುಂಬಾ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.